ಹಾಯ್ ನಮಸ್ಕಾರ. ಜಿಗೆ ಜಗತ್ತಿಗೆ ಸ್ವಾಗತ. ಡ್ರಿಪ್ ಇರಿಗೇಷನ್ ಅಂದಮೇಲೆ ಮೇಯ್ನಾಗಿ ಬರುವಂಥದ್ದು ಎಲ್ಲೋ ಮೇಯ್ನಾಗಿ ಬರುವಂಥದ್ದು ಫಿಲ್ಟರು. ಅದರಲ್ಲಿ ಸ್ಯಾಂಡ್ ಫಿಲ್ಟ್ರ್ ಬರ್ತದೆ, ಆಮೇಲೆ ಸ್ಕ್ರೀನ್ ಫಿಲ್ಟ್ರ್ ಬರ್ತದೆ. ಸ್ಯಾಂಡ್ ಫಿಲ್ಟ್ರಿಗೆ ಮೊದಲ ಆದ್ಯತೆ ಅಂದರೆ ನೀರು ಇನ್ಪುಟ್ ಏನು ಬರ್ತದೆ ಅದು ಸ್ಯಾಂಡ್ ಫಿಲ್ಟ್ರಿಗೆ ಮೊದಲಾಗಿ ಹೋಗ್ತದೆ. ಅಲ್ಲಿ ಕ್ಲೀನಿಂಗ್ ಆದಮೇಲೆ ನೆಕ್ಸ್ಟ್ ಸ್ಕ್ರೀನ್ ಫಿಲ್ಟ್ರಿಗೆ ಬರ್ತದೆ. ಹಾಗೆ ಏನು ಮಡ್ಡಿದ್ರೂ ಜಾಸ್ತಿ ಕೂತ್ಕೊಳ್ಳುವಂಥದ್ದು ಈ ಸ್ಯಾಂಡ್ ಫಿಲ್ಟ್ರಲ್ಲಿ. ಹಾಗೆ ಅದನ್ನು ಹೇಗೆ ಕ್ಲೀನ್ ಮಾಡ್ಬೋದು ಅದನ್ನು ನೋಡ್ತಾ ಹೋಗು. ಅಂದರೆ ಪ್ರಿಲಿಮಿನರಿ ಮತ್ತು ಕಂಪ್ಲೀಟಾಗಿ ಕ್ಲೀನ್ ಮಾಡುವಂಥದ್ದು ಎರಡು ಕೂಡ ತೋರಿಸ್ತೇನೆ, ಬನ್ನಿ. ಈಗ ಕೆರೆ ನೀರು ನಾವು ಉಪಯೋಗಿಸೋದಾದರೆ ಮೇಯ್ನಾಗಿ ಕ್ಲೀನ್ ಆಗಬೇಕಾದ್ದು, ಫಿಲ್ಟರ್ ಆಗಬೇಕಾದ್ದು ಕೆರೆ ಫುಟ್ವಾಲ್ ಏನಿರ್ತದೆ ಅದರಲ್ಲಿ. ಅದಕ್ಕೆ ನಾನು ಯಾವ ಥರದ ಫುಟ್ವಾಲ್ ಮೆಶ್ ಹಾಕ್ಬೋದು ಅದು ನಾನು ನಮ್ಮ ಮೊದಲನೇ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೂಡ ಹಾಕಿರ್ತೇನೆ. ಇದೀಗ ನೀರಿನ ಫಿಲ್ಟ್ರ್ ಯೂನಿಟ್ ಜೈನ್ ಇರಿಗೇಷನ್ ಇದೀಗ ಕಾಣ್ತಾ ಇರೋದು ಸ್ಯಾಂಡ್ ಫಿಲ್ಟ್ರ್. ಹಾಗೆ ಇಲ್ಲಿ ಕಾಣ್ತಾ ಇರುವಂಥದ್ದು ಇದೀಗ ಸ್ಕ್ರೀನ್ ಫಿಲ್ಟ್ರ್. ಗೊತ್ತಿರೋರಿಗೆ ಗೊತ್ತಿರ್ತದೆ, ಗೊತ್ತಿಲ್ಲದವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಈ ಫಿಲ್ಟ್ರಿಂಗ್ ಅನ್ನೋಂಥದ್ದು ಹೇಗೆ ವರ್ಕ್ ಆಗ್ತದೆ ನೋಡ್ತಾ ಹೋಗುವ. ಈಗ ಇದು ಇನ್ಪುಟ್ ಬರುವಂಥದ್ದು 2 ಇಂಚಿನ ಪೈಪಲ್ಲಿ ಹೀಗೆ ಬಂದು ಇಲ್ಲಿಗ ಇದು ಮೇಯ್ನ್ ವಾಲ್ವ್ ಬರ್ತದೆ, ಗೇಟ್ ವಾಲ್ವು ಆಫ್ ಆನ್ ಮಾಡ್ಬೋದು. ಇದೀಗ ಸ್ಯಾಂಡ್ ಫಿಲ್ಟ್ರ್ ಯೂನಿಟ್. ಈಗ ಸ್ಯಾಂಡ್ ಫಿಲ್ಟ್ರಲ್ಲಿ ಒಳಗೋಗಿ ಕ್ಲೀನಾಗಿ ಇಲ್ಲಿ ಇದು ಔಟ್ಪುಟ್ಟು ಇಲ್ಲಿ ಕೆಳಗಿಂದ ಈ ಥರ ಬರ್ತದೆ. ಬಂದು ಇಲ್ಲಿಗೆ ಗೇಟಿದೆಲ್ಲ ಇಂಪಾರ್ಟೆನ್ಸ್ ಯಾಕೆ ಅಂತ ಹೇಳ್ತೇನೆ. ಇಲ್ಲಿ ಬಂದು ಹೊರಗೆ ಬಂದು ಇಲ್ಲಿ ಬಂದು ಸ್ಕ್ರೀನ್ ಫಿಲ್ಟ್ರಿಗೆ ಬಂದು ಅಲ್ಲಿ ಔಟ್ಪುಟ್ ಇದು ಡೈರೆಕ್ಟಾಗಿ ಡ್ರಿಪ್ಪರಿಗೆ ಹೋಗ್ತದೆ. ನಾನು ಹೇಳಿದ್ದು ಫಿಲ್ಟ್ರಿಂಗ್ ಸಿಸ್ಟಮ್ಮು. ಈಗ ನಾವು ಕ್ಲೀನಿಂಗನ್ನು ಯಾವ ಥರ ಮಾಡ್ಬೋದು ನೋಡ್ತಾ ಹೋಗುವ. ನಾವೀಗ ಏನು ನೋಡ್ತಾ ಇದ್ದೇವೆ, ಇದು ಸ್ಯಾಂಡ್ ಫಿಲ್ಟ್ರಿದ್ದು ಔಟ್ಪುಟ್. ಅಂದರೆ ಕ್ಲೀನ್ ಮಾಡಬೇಕಾದ್ರೆ ಇದನ್ನು ನಾವು ಯೂಸ್ ಮಾಡಬೇಕು. ಈ ಥರ ಫಸ್ಟು ಆನ್ ಮಾಡಿಕೊಳ್ಬೇಕು. ಆಮೇಲೆ ಇಲ್ಲೊಂದು ಮಧ್ಯದಲ್ಲಿ ಅಂದರೆ ಕಾಮನ್ ಆಗಿ ಇದನ್ನೀಗ ಬಂದ್ ಮಾಡಿದರೆ ಈಗ ವರ್ಕಿಂಗ್ ಕರೆಕ್ಟ್ ಇರ್ತದೆ. ಇಲ್ಲಿಗ ಇನ್ಪುಟ್ಟು ಅಲ್ಲಿಂದ ಔಟ್ಪುಟ್ಟು ಇದರ ಕೆಲಸ ಏನು ಇರುವುದಿಲ್ಲ. ಈಗ ಇದರ ಕೆಲಸ ಏನಂತಂದರೆ ಈಗ ರಿವರ್ಸ್ಗೆ ಆಗುವಾಗ ಇಲ್ಲಿ ಈ ಬಂದ ನೀರನ್ನು ಇಲ್ಲಿ ಕೆಳಗೆ ಬಿಟ್ಟು ಮೇಲಿಂದಾಗಿ ಬಂದು ಅಲ್ಲಿ ಕ್ಲೀನ್ ಆಗುವಂಥದ್ದು. ಹಾಗೆ ಅದು ಹೇಗೆ ಏನು ಅಂತ ನೋಡ್ತಾ ಹೋಗುವ. ಈ ಕಾಮನ್ ಗೇಟ್ ವಾಲ್ ಏನಿದೆ ಅದನ್ನು ನಾವೀಗ ಓಪನ್ ಮಾಡಿಕೊಳ್ಳುವ. ಈ ಥರ ಈಗ ನೀರು ಈ ಕಡೆಯಿಂದಲೂ ಹೋಗ್ತದೆ, ಈ ಕಡೆಯಿಂದಲೂ ಹೋಗ್ತದೆ, ಆ ಕಡೆ ಈ ಕಡೆ. ಅದು ಯಾವ ಕಡೆ ಪ್ರೆಷರ್ ಜಾಸ್ತಿ ಇರ್ತದೆ ಆ ಕಡೆ ಹೋಗ್ತದೆ. ಅದೀಗ ಇಮ್ಮೆಟೀರಿಯಲ್. ನಾವೀಗ ಸಿಸ್ಟಮ್ ನೋಡ್ತಾ ಹೋಗುವ. ಇಲ್ಲಿ ಈ ಗೇಟ್ ವಾಲ್ ಏನಿದೆ ಅದನ್ನು ನಾವು ಬಂದ್ ಮಾಡಬೇಕು ಈ ಥರ ಫುಲ್ಲಾಗಿ. ಆಮೇಲೆ ಔಟ್ಪುಟ್ ಏನಿದೆ ಅದನ್ನು ಕೂಡ ಕಟ್ಟಬೇಕು. ಈಗ ಇಲ್ಲಿ ಪ್ರೆಷರ್ ಜಾಸ್ತಿ ಆಯಿತು. ಈಗ ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಉಂಟು. ನೋಡಿ, ಕಲರ್ ಚೇಂಜ್ ಆಯಿತು. ಒಳಗಿಂದ ಏನು ಮಣ್ಣು ಬಂದಿದೆ ಅದು ಹೋಗ್ತಾ ಉಂಟು. ಅದು ಕ್ಲೀನ್ ಆಗೋ ತನಕ ಆ ಥರ ಬಿಡಬೇಕು. ಇದೀಗ ನೀರೇನಿದೆ ಕ್ಲೀನ್ ಆಯಿತು, ಅಷ್ಟೇನು ಮಣ್ಣು ಕಾಣಲಿಲ್ಲ. ಈಗ ಪೂರ್ತಿ ಕ್ಲೀನ್ ಆಯಿತು ಅಂತ ತಿಳ್ಕೊಂಡ್ರೆ ತಪ್ಪೋದು. ಯಾಕೆಂತಂದರೆ ಎಷ್ಟು ಕ್ಲೀನ್ ಆಗಿದೆ ಅಂತ ನಾವು ಅದನ್ನು ಓಪನಿಂಗ್ ಪಾಯಿಂಟ್ ಒಂದು ಕೊಟ್ಟಿದ್ದಾರೆ. ಅಂದರೆ ಈಗ ಸಿಲ್ಕ ಸ್ಯಾಂಡಲ್ಲಿ ನಾವು ಒಳಗೆ ಹಾಕ್ತೇವೆ, ಅದನ್ನು ಓಪನ್ ಮಾಡಿ ನೋಡ್ಬೋದು. ಆಗ ಮಣ್ಣಿದ್ದರೆ ಗೊತ್ತಾಗ್ತದೆ. ಇದೀಗ ಓಪನಿಂಗ್ ಪಾಯಿಂಟ್ ಇದರದ್ದು. ಈ ಥರ ಲೂಸ್ ಮಾಡಿಕೊಳ್ಬೇಕು. ಲೂಸ್ ಮಾಡಿದ ಮೇಲೆ ಈ ಥರ ತೆಗಿಲಿಕ್ಕೆ ಬರ್ತದೆ. ಇದರ ಕ್ಯಾಪು ಇದು ಕೂಡ ತೆಗಿಯುವ. ಇದು ಈ ಥರ ಇರ್ತದೆ ಅಷ್ಟೇ. ಇಲ್ಲಿಗ ನೋಡ್ತಾ ಹೋಗುವ. ಇದೀಗ ಒಳಗೆ ಬದಿ ಇಲ್ಲಿಗ ಸಿಲಿಕ ಸ್ಯಾಂಡ್ ಇರುವಂಥದ್ದು. ಈಗ ನೀರಿದ್ರಿಂದ ಖಾಲಿ ಆಯಿತು. ಈಗ ನೋಡುವ ಮಣ್ಣು ಉಂಟು ಏನು ಅಂತ. ನೋಡಿ, ಇದು ಮಡ್ಡು ಒಳಗೆ ಸೈಡಲ್ಲಿ ಹಾಗೆ ಉಂಟು, ಜಾಸ್ತಿ ಉಂಟು. ಅಂದರೆ ಇದು ಹೊರಗಿನದ ನಾನು ತೋರಿಸಿದ್ದೇನೆ, ಅದು ರೆಗ್ಯುಲರಾಗಿ ಕ್ಲೀನ್ ಮಾಡೋವಂಥದ್ದು. ಇದನ್ನು ಒಕೇಶನಲ್ಲಿ ಕ್ಲೀನ್ ಮಾಡೋವಂಥದ್ದು. ಯಾವ ಥರ ಸಲ ಕ್ಲೀನ್ ಮಾಡಬೇಕು, ಇಲ್ಲಾಂತಂದರೆ ಮಣ್ಣು ನೋಡಿ ಈ ಥರ. ಇದೀಗ ಹೊಯ್ಗೆ ತಾಗಿಕೊಂಡು ಭಾಳಷ್ಟು ಮಣ್ಣಿದೆ ನೋಡಿ, ಕ್ಲೀನ್ ಮಾಡುವ. ಆಗ ನಾವು ಹೊರಗೆ ಬದಿಯಿಂದ ಏನು ಕ್ಲೀನ್ ಮಾಡಿದ್ದೇವೆ ಅದೇ ಸೇಮ್ ಪ್ರೊಸೆಸ್ ಕಂಟಿನ್ಯೂಷನ್. ಈಗ ಇಲ್ಲಿ ಓಪನಿಂಗ್ ಕೊಟ್ಟಲ್ಲಿ ನೀರು ಬರ್ತದೆ, ನಾವೀಗ ಸ್ವಿಚ್ ಹಾಕಬೇಕಷ್ಟೇ. ಈಗ ಅದರಲ್ಲಿ ನೀರು ನಾವು ರೆಗ್ಯುಲೇಟ್ ಮಾಡಬೇಕು. ಜಾಸ್ತಿ ನೀರು ಪ್ರೆಷರ್ ಬಂದರೆ ಇಲ್ಲಿ ಏನು ಸಿಲಿಕಾ ಸ್ಯಾಂಡ್ ಇದೆ ಅದೆಲ್ಲ ಹೊರಗೆ ಬರ್ತದೆ. ಹಾಗೆ ಕೇರ್ ತಗೊಳ್ಬೇಕು. ನಾವಲ್ಲಿ ಏನು ಮೋಟ್ರಿದೆ ಅಲ್ಲಿ ಗೇಟ್ ವಾಲ್ ಕೊಟ್ಟಿದ್ದೇವೆ. ಹಾಗೆ ಅಲ್ಲಿ ಅದನ್ನು ಪ್ರೆಷರ್ ರೆಗ್ಯುಲೇಟ್ ಮಾಡ್ತೇವೆ. ಅಂದರೆ ಜಾಸ್ತಿ ಪ್ರೆಷರ್ ಇದ್ರಲ್ಲಿ ನೀರು ಹೊರಗೆ ಬಿಡ್ತೇವೆ.
ಅಂದರೆ ಸಣ್ಣ ಮೋಟ್ರ್ ಆದರೆ ಪರವಾಗಿಲ್ಲ, ಇದು 10 HP ಮೋಟ್ರು, ಹಾಗೆ ಪ್ರೆಷರ್ ಜಾಸ್ತಿ ಇರ್ತದೆ ಯಾವಾಗಲೂ. ನೋಡಿ ಮಣ್ಣು ಹೋಗ್ತಾ ಉಂಟು, ಏನೋ ಮಣ್ಣು ಹೋಗ್ತಾ ಉಂಟು. ಇದೀಗ ಬೋರ್ವೆಲ್ ನೀರಾದರೆ ಇಷ್ಟು ಮಣ್ಣು ಬರುವುದಿಲ್ಲ, ಅದು ಕೆಲವು ಬೋರ್ವೆಲ್ ಬರ್ತದೆ, ಕೆಲವು ಬೋರ್ವೆಲ್ ಅಷ್ಟು ಬರುವುದಿಲ್ಲ. ಇದೀಗ ಕೆರೆ ನೀರು, ಅದಕ್ಕೋಸ್ಕರ ಕೆಳಗೇನು ಮಡ್ಡಿದೆ ಅದೆಲ್ಲ ಮೇಲೆ ಬರ್ತಾ ಇರ್ತದೆ. ಈ ಥರ ಒಳಗೆ ಕೈ ಹಾಕಬೇಕು, ಕೈ ಹಾಕಿ ಅದನ್ನು ಆ ಕಡೆ ಈ ಕಡೆ ಸ್ಯಾಂಡಿಂದ ಕ್ಲೀನ್ ಮಾಡಬೇಕು ಕೈಯಲ್ಲಿ. ಐದು ನಿಮಿಷ ಆಯಿತು ಕ್ಲೀನ್ ಮಾಡ್ತಾ ಇರೋದು, ಇನ್ನೂ ಮಣ್ಣು ಬರ್ತಾ ಉಂಟು. ಈಗ ಸಾಮಾನ್ಯ ಕ್ಲೀನ್ ಆಗ್ತಾ ಬಂತು. ಈಗ ಕೆಳಗಡೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಮಾಡಿದೆವು, ಮತ್ತೆ ಪುನಃ ಮಣ್ಣು ಬರ್ತಾ ಉಂಟು. ಈಗ ಏನು ಸಿಲಿಕಾ ಸ್ಯಾಂಡ್ ಇದೆ ಅದು ಹೊರಗೆ ಹೋಗೋ ಥರ ನೋಡಿಕೊಳ್ಬೇಕು. ಹೊರಗೆ ಹೋದರೆ ಮತ್ತೆ ಪುನಃ ಅಲ್ಲಿ ನೀರು ರೆಗ್ಯುಲೇಟ್ ಮಾಡಬೇಕು, ಕಡಿಮೆ ಮಾಡಬೇಕು ಇಲ್ಲಿ ಪ್ರೆಷರ್ ಬರುವಂಥದ್ದನ್ನು. ಇಷ್ಟು ಮಣ್ಣಿತ್ತು ಅಂತ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಈಗ ಸಾಮಾನ್ಯ ಕ್ಲೀನ್ ಆಯಿತು. ಇನ್ನು ಮತ್ತೆ ಈಗ ಮೇಯ್ನ್ ಔಟ್ಪುಟ್ ಏನಿದೆ ಅಲ್ಲಿಗ ನೀರು ಮತ್ತೆ ಪುನಃ ಹೋಗ್ತಾ ಉಂಟು. ಈಗ ಕ್ಲೀನ್ ನೀರೇ ಹೋಗ್ತಾ ಉಂಟು. ಈಗ ಕ್ಲೀನ್ ಆಗಿ ಹೋಗ್ತಾ ನೀರು. ಈಗ ಫಿಲ್ಟ್ರ್ ಪರ್ಫೆಕ್ಟಾಗಿ ಕ್ಲೀನ್ ಆಯಿತು. ಈಗ ಕ್ಲೀನ್ ಆದಮೇಲೆ ಗೇಟ್ ಹೋಲ್ ಪೊಸಿಷನ್ ಏನುಂಟು ಅದೆಲ್ಲ ಮೊದಲನಾಗೆ ಮಾಡುವ. ಈಗ ಅಲ್ಲಿ ಅದು ನೀರು ಹೋಗ್ತಾ ಇರಲಿ ಔಟ್ಪುಟ್ಟಲ್ಲಿ, ಇದನ್ನು ಮತ್ತೆ ಪುನಃ ಈ ಥರ ಮಾಡುವ. ಅಂದರೆ ಇದು ಇನ್ಲೆಟ್ ಹೋಗಲಿ. ಇಲ್ಲೀಗ ಇದೇನು ಕಾಮನ್ ಗೇಟ್ ಹೋಲ್ ಇದೆ ಅದನ್ನೀಗ ಬ್ಲಾಕ್ ಮಾಡುವ. ಅಂದರೆ ಈಗ ನೀರು ಇಲ್ಲಿ ಹೋದ ನೀರು ಫಿಲ್ಟ್ರಾಗಿ ಆ ಕಡೆ ಬರ್ತದೆ, ಇಲ್ಲಿ ಕೆಳಗಿಂದಾಗಿ ಹೋಗೋದಿಲ್ಲ. ಇದೀಗ ಔಟ್ಪುಟ್ಟು, ಇದನ್ನು ಓಪನ್ ಮಾಡುವ. ಓಪನ್ ಆಯಿತು. ಎಲ್ಲಾದಮೇಲೆ ಕನ್ಫರ್ಮ್ ಮಾಡಿಕೊಳ್ಬೇಕು. ಅದ್ರ ಮೇಲೆ ಇದನ್ನು ಕ್ಲೋಸ್ ಮಾಡುವ ಈ ಗೇಟ್ ಹೋಲನ್ನು. ಈಗ ನೀರು ಲೈನಲ್ಲಿ ಹೋಗ್ತಾ ಉಂಟು, ಸ್ಟಾರ್ಟ್ ಆಯಿತು ಹೋಗಲಿಕ್ಕೆ ಡ್ರಿಪ್ಪಲ್ಲಿ. ಈ ವಿಡಿಯೋ ಇಷ್ಟವಾಗಿರ್ಬಂತ ಭಾವಿಸ್ತೇನೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.